ಧನಿಯಾ ಹಾಕಿದ್ದೀನಿ, ಧನಿಯಾ ಹುರಿತಾ ಇದ್ದೀನಿ. ಇದು ಬಿರಿಯಾನಿ ಪೌಡರ್ ಮಸಾಲ. ಇದು ಬಿರಿಯಾನಿಗೆ ಹಾಕ್ಬೋದು, ಚಿಕನಿಗೆ ಹಾಕ್ಬೋದು, ಚಿಕನ್ ಗ್ರೇವಿಗೂ ಹಾಕ್ಬೋದು, ಆಮೇಲೆ ಪಲಾವ್ಗೆ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಪೌಡರ್ ಇದು. ಧನಿಯಾ ನಾನು ಒಂದು 1/4 kg ಧನಿಯಾ, ಇದು 1/4 kg ಧನಿಯಾ ತೊಗೊಂಡಿದ್ದೀನಿ. ಎರಡು ಪಾವ್ ಇದೆ ಧನಿಯಾ, 2 ಪಾವು. ಪಾವಲ್ಲಿ 2 ಪಾವು ಬರುತ್ತೆ. ಪಾವು ಬರುತ್ತಲ್ಲ, ಹಳೆ ಕಾಲದ ಪಾವು, ಅದರಲ್ಲಿ 2 ಪಾವು ಬರುತ್ತೆ. ನಾವೆಲ್ಲ ಪಾವು ಎಳೆನೇ ನಮಗೆ ಅಭ್ಯಾಸ. ನಾವು ಅದು ನಾನು ಏನೇ ಮಾಡಿದ್ರು ಅದೇ ಅಳತೆಯಲ್ಲೇ ಮಾಡೋದು, ಪಾವು ಅಳತೆಯಲ್ಲಿ. ಇದು ಊರಲ್ಲಿ ನಮ್ಮ ಅಕ್ಕ ಇದ್ದಾರೆ, ಅವರಿಗೆ ಕಳಿಸ್ಬೇಕಿದು. ನಾನು ಅವರು ಮಾಡಕ್ಕೆ ಹೇಳಿರೋದು ನನಗೆ ಇದು ಪೌಡರ್ನ, ಅವರಿಗೆ ಕೊಡ್ಬೇಕು ನಾನು ಮಾಡಿ. ಅವರೆಲ್ಲ ತರಿಸಿ ಕೊಟ್ಟಿದ್ದಾರೆ, ಮಾಡಿಕೊಡು ಅಂತ ಹೇಳಿ. ಇದು ಎಷ್ಟು ಗ್ರಾಮ್ ಇದು? ಇದು 50 ಗ್ರಾಮ್. ಇದು 50 ಗ್ರಾಮಲ್ಲಿ ನಾನು ಒಂದು 3/4 ಭಾಗ ಹಾಕಿದ್ದೀನಿ, ಒಂದು 1/4 ಭಾಗ ಇಟ್ಟಿದ್ದೀನಿ. ಏನಿದು? ಇದು ಇದಕ್ಕೇನು ಸ್ಟಾರ್ ಏನು ಹೇಳ್ತಾರೆ ಇದಕ್ಕೆ? ಅನಾನಸ್ ಹೂವು ಏನು ಹೇಳ್ತಾರೆ? ಸ್ಟಾರ, ಅನಾನಸ್ ಹೂವು ಅಂತ ಹೇಳ್ತಾರೆ. ನೋಡಿ ಇಷ್ಟು ಧನಿಯಾ ಇದೆ, 1-2 ಪಾವ್ ಧನಿಯಾ ಇದೆ. ಇದು ಒಂದು ಅರ್ಧ ಪಾವಷ್ಟು ಆಗುತ್ತಿದು ಸ್ಟಾರ್. ಇದು ಇದರಲ್ಲೇ ಚಕ್ಕೆನೂ ಹಾಕ್ಬಿಡ್ತೀನಿ ನಾನು, 2 ಬಿಸಿ ಆಗೋಕ್ಕೆ ಸರಿ ಆಗುತ್ತೆ. ಮರಾಠ ಮೊಗ್ಗು ಹಾಕ್ತಿದ್ದೀನಿ. ಚಕ್ಕೆ ಸಿಗ್ಲಿಲ್ವಾ? ನೋಡಿ ಹುಡ್ಕೋ, ಅದರಲ್ಲಿ ಎಲ್ಲ ತರಿಸಿದ್ನಲ್ಲ. ಚಕ್ಕೆ ಇದೆ, ನಾನು ನೋಡಿದೆ. ಮರಾಠ ಮೊಗ್ಗು ಚಕ್ಕೆ ಚಕ್ಕೆನೂ ಒಂದು ಎಷ್ಟದು ನೋಡಿ, ಇದು 50 ಗ್ರಾಮ್. ಇದು 50 ಗ್ರಾಮಲ್ಲಿ ಒಂದು 1/4 ಭಾಗ ಇಟ್ಟಿದ್ದೀನಿ, ನೀನೆಲ್ಲ ಹಾಕಿದ್ದೀನಿ. ನೀವೊಂದು 50 ಗ್ರಾಮ್ ಅಂದರೆ ನೀವೊಂದು 40 ಗ್ರಾಮ್ ಹಾಕಬೇಕು. 2 ಪಾವು ಧನಿಯಾಗೆ ಅದೊಂದೆಲ್ಲ 40 ಗ್ರಾಮ್ ಹಾಕಬೇಕು. ಏನೇನು ಹಾಕಿದ್ದೀರ? ಇವಾಗ ಚಕ್ಕೆ, ಅದೇ ಅನಾನಸ್ಸು, ಮರಾಠ ಮೊಗ್ಗು.
ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬಿಡ್ಬಾ. ಇಲಾಯ್ಚಿ ಮತ್ತು ಬಡಿ ಇಲಾಯ್ಚಿ ಎರಡು ಹಾಕಿದ್ದೀನಿ. ಹಾಂ, ಆಮೇಲೆ ಇವಾಗ ಪೆಪ್ಪರ್. ಇದು ಪೆಪ್ಪರ್. ಇದು ನೋಡಿ, ಇದೆಲ್ಲ ತೋರಿಸು. ಇದು ಚಕ್ಕೆ, ಲವಂಗ, ಬಡಿ ಇಲಾಯ್ಚಿ, ಚೋಟಿ ಇಲಾಯ್ಚಿ, ಮರಾಠ ಮೊಗ್ಗು ಎಲ್ಲ ಹಾಕಿದ್ದೀನಿ. ಇವಾಗ ಪೆಪ್ಪರು. ಎರಡು ಪಾವಿಗೆ ಎಲ್ಲ ಒಂದು 50-50 ಗ್ರಾಮ್ ಹಾಕ್ರಿ. ನಾನು ಪೆಪ್ಪರು ಸ್ವಲ್ಪ ಜಾಸ್ತಿ ಹಾಕಬೇಕು, ಒಂದು 100 ಗ್ರಾಮ್ ಹಾಕಬೇಕು. ನಿಮಗೆ ಕ್ವಾಂಟಿಟಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಳ್ಳಿ. ಒಂದು ಭಾಗ ಧನಿಯಾ ಅಂದರೆ 1/4 ಭಾಗ ಮಸಾಲೆ ಐಟಮ್ಗಳು, ಆ ಥರ ಹೇಳ್ಬಿಡ್ತೀನಿ, ಅದೇ ಸರಿ. ಇವಾಗ ಹೋಗು, ನಾನು ಹುರಿದ್ಬಿಟ್ಟು ಇದು ಕರಿತೀನಿ. ಲವಂಗ, ಮುಟ್ಟಕ್ಕೆ ಆಗಬಾರ್ದು, ನಿಮಗೆ ಅಷ್ಟು ಬಿಸಿ ಮಾಡಬೇಕು ಅಷ್ಟೇ. ನಿಮ್ಮ ಕೈ ಎಲ್ಲಿ ತನಕ ಬಿಸಿ ತಡೆಯುತ್ತೆ ಅಷ್ಟು. ತುಂಬ ಬಿಸಿ ಮಾಡಬಾರ್ದು, ಮತ್ತೆ ಎಲ್ಲ ಸೀದೋಗ್ಬಿಡುತ್ತೆ. ಬೇಸಿಗೆ ಆದರೆ ಚೆನ್ನಾಗಿ ಎಲ್ಲ ಒಣಗಿಸಿ ಪುಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಈಗ ಚಳಿ ಇದೆಯಲ್ಲ, ಸ್ವಲ್ಪ ಗಮ್ ಫ್ಲೇವರ್ ಬರುತ್ತಲ್ಲ, ಅಲ್ಲಿ ತನಕ ಮಾಡಿದ್ರೆ ಸಾಕು. ಇವಾಗ ಜಾಯಿಕಾಯಿ, ಒಂದು ಜಾಯಿಕಾಯಿ ಸಾಕು. ಇದರಲ್ಲಿ ಎಷ್ಟಿದೆ ಜಾಯಿಕಾಯಿ? 4-5 ಇದೆ. ಒಂದು ಸಾಕು ಜಾಯಿಕಾಯಿ. ಜಾಯಿಕಾಯಲ್ಲೇ ಇದಾಕ್ಬಿಡ್ತೀನಿ, ಜಾವಿತ್ರಿ. ಜಾವಿತ್ರಿ ಒಂದು ಜಾಯಿಕಾಯಿ, ಆಮೇಲೆ ಜಾವಿತ್ರಿ.
ಜಾಯಿಕಾಯಿ ಜಾವಿತ್ರಿ. ಸೋಂಪು, ಸೋಂಪು ಹಾಕಿದ್ದೀನಿ. ಸೋಂಪು ಸಾಕು. ಸೋಂಪು ಜೀರಾ, ಶಾಯಿ ಜೀರಾ. ಜೀರಾ, ಜೀರಾ ಮತ್ತು ಶಾಯಿ ಜೀರಾ. ಶಾಯಿ ಜೀರಾ ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಸೀದೋಗ್ಬಿಡುತ್ತೆ. ಆಮೇಲೆ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ, ಮಸಾಲ ಫ್ಲೇವರೇ ಹೊರಟೋಗ್ಬಿಡುತ್ತೆ. ನಿಮಗೆ ನೋಡ್ರಿ, ಇದು ನೋಡ್ರಿ ಪಲಾವ್ ಎಲೆ ಹಾಕಿದ್ದೀನಿ. ಅದಾಯಿತು. ಅಯ್ಯೋ, ಗಸಗಸೆ ಬಿಸಿ ಆಗ್ಬಿಟ್ಟಿದೆ ಕಡಾಯಿ, ಅದಕ್ಕೇನೆ ಸ್ಟವ್ ಆಫ್ ಮಾಡಿಕೊಂಡು ಗಸಗಸೆ, ಆಫ್ ಮಾಡಿದ್ದೀನಿ ಸ್ಟವ್ ನಾನು. ಈ ಜಾಯಿಕಾಯಿನ ಸ್ವಲ್ಪ ಕುಟ್ಟಿ ಹಾಕೊಬೇಕು. ಮಿಕ್ಸಿಗೆ ಹಾಕೋದಲ್ವಾ, ನೋಡಿ ಸ್ವಲ್ಪ ಹಂಗೆ ಕುಟ್ಟು ಜಾಯಿಕಾಯಿನ ಸ್ವಲ್ಪ ಕುಟ್ಟುಬಿಟ್ಟು ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಅದು ಬಿಸಿ ಆದರೆ ಅದೇ ಬಿಸಿ ಇರುತ್ತಲ್ಲ ಕಡಾಯಿ,
ಅದರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ, ಬೆಚ್ಚಗಾಗ್ಬಿಡುತ್ತೆ. ಹಾಂ ಹಾಂ ಏನೇನು ಹಾಕಿದ್ದೀನಿ ನೋಡಿ ನಾನು, ತೋರಿಸು ನೀತು, ತೋರಿಸು. ಗಸಗಸೆ, ಪಲಾವ್ ಎಲೆ, ಎಲ್ಲ ಹಾಕಿದ್ದೀನಿ. ಧನಿಯಾ, ಚಕ್ಕೆ, ಲವಂಗ, ಜಾವಿತ್ರಿ, ಜಾಯಿಕಾಯಿ, ಜಾಯಿಫಲ್ಲು, ಅದೇ ಜಾಯಿಫಲ್ಲು ಜಾಯಿಕಾಯಿ ಎರಡು ಒಂದೇ. ಆಮೇಲೆ ಜೀರಾ, ಶಾಯಿ ಜೀರಾ, ಆಮೇಲೆ ಬಡಿ ಇಲಾಯ್ಚಿ, ಚೋಟಿ ಇಲಾಯ್ಚಿ, ಆಮೇಲೆ ಸ್ಟಾರ್ ಹೂವು, ಅನಾನಸ್ ಹೂವು, ಧನಿಯಾ 2 ಪಾವು, ಇನ್ನು ಮಿಕ್ಕಿದೆಲ್ಲ ಕಾಲು ಪಾವು. ಆ ಥರ ಲೆಕ್ಕ ನಂದು. ಆ ಥರ ಹಾಕ್ಕೊಳ್ಳಿ. ಒಂದೇ ಒಂದು ಜಾಯಿಕಾಯಿ ಹಾಕ್ರಿ. ಅದರಲ್ಲಿ 4-5 ಜಾಯಿಕಾಯಿ ಇದೆ, ಒಂದೇ ಹಾಕ್ಬೇಕು ಜಾಯಿಕಾಯಿ. ಹಾಂ, ಅಷ್ಟೇ. ಜಾಯಿಕಾಯಿ ತುಂಬ ಹಾಕ್ಬಾರ್ದು, ಆಮೇಲೆ ತಿನ್ನೋಕ್ಕಾಗಲ್ಲ. ಒಂದೇ ಒಂದು ಜಾಯಿಕಾಯಿ ಹಾಕ್ಬೇಕು ಅಷ್ಟೇ. ಹಾಂ, ಗಸಗಸೆ, ಹಾಂ, ಅಷ್ಟೇ. ಈಗ ಪುಡಿ ಮಾಡ್ತೀನಿ ನಾನು. ಪುಡಿ ಮಾಡಿದ್ಮೇಲೆ ತೋರಿಸ್ತೀನಿ. ಸರಿ ಮಾಡಿ. ನೋಡಿ, ಎಲ್ಲ ಪುಡಿ ಮಾಡ್ತೀನಿ ಇವಾಗ. ಇದನ್ನೆಲ್ಲ ಸ್ವಲ್ಪ ಹಿಂಗೆ ಮುರ್ಕೊಂಬಿಡಿ ಎಲೆನ. ಹಿಂಗೆಲ್ಲ ಮುಚ್ಕೊಂಬಿಡಿ. ಮುರ್ಕೊಂಡೆಲ್ಲ ಈ ಬಾಣಲಿಗೆ ಹಾಕೊಂಡ್ಬಿಡ್ತೀನಿ. ಮತ್ತೆ ನನ್ನ ಬಾಣಲಿ ತುಂಬ ಆಗಿದೆ, ಯಾಕಂದರೆ ನಾನು ಈ ಪುಡಿ ಮತ್ತೆ ಇದ್ರಲ್ಲಿ ಹಾಕ್ಕೊಬೇಕು. ಅದಕ್ಕೆ ಮಿಕ್ಸಿಗೆ ಹಾಕ್ತೀನಿ ಇವಾಗ ನಾನು. ಮಿಕ್ಸಿಗೆ ಹಾಕ್ತೀನಿ ನೋಡಿ ಇವಾಗ. ಮಿಕ್ಸಿ ಎಲ್ಲ ಒಣಗಿದೆ ಚೆನ್ನಾಗಿ. ಮಿಕ್ಸಿ ಇಟ್ಕೊಂಡು ಹಾಕಿ. ಒಣಗಿದೆ, ನಾನು ಬಿಸಿಲಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ಒಣಗಿದೆ ನೋಡಿ. ಇವಾಗ ಎಲ್ಲ ಕಲಿಸ್ಕೊಂಡು ಚೆನ್ನಾಗಿ ಈಗ ಹಾಕ್ತಾ ಇದ್ದೀನಿ. ನಾನು ಈ ಪೌಡ್ರನ್ನ ಅಮೇರಿಕಾಕ್ಕೆ ಕಳಿಸಿದ್ದಾರೆ. ನಾನು ಮಾಡಿರೋ ಈ ಪೌಡ್ರನ್ನ ನಾನು ಹೇಳಿರೋ ರೆಸಿಪಿನ ನಾನು ಮಾಡಿಲ್ಲ, ಅಕ್ಕನೇ ಮಾಡಿದ್ದಾರೆ. ಅವರೇ ಮಾಡಿಬಿಟ್ಟು ಅಮೇರಿಕಾಕ್ಕೆ ಕಳಿಸಿದ್ದಾರೆ ಮಗಳಿಗೆ. ಹಾಂ, ಆನ್ ಮಾಡಲ? ಆನ್ ಮಾಡು. ಹಾಂ, ದೇವರೇ ಚೆನ್ನಾಗಿ ಆಗಲಿ ಅಪ್ಪ. ಎಲ್ಲ ಒಳ್ಳೆ ಮಸಾಲೆ ಹಾಕಿದ್ದೀನಿ.
ಒಳ್ಳೆ ಟೈಮಲ್ಲಿ ಆ ಕಡೆ ಈ ಕಡೆ ಹೋಗ್ತೀಯ ನೀನು ನೋಡಿ. ಸಂಪು ತುಂಬೋಗಿದೆ. ಗಮ್ಮನತ್ತಲ್ಲಮ್ಮ. ಏನೋ ಸಿಕ್ಕಾಕೊಂಡಿರುತ್ತೆ ನೋಡ್ರಿ. ಸುಟ್ಟೋಗೋ ಸ್ಮೆಲ್ ಥರ ಬಂದು ಸ್ವಲ್ಪ. ಅದು ಸುಟ್ಟೋಗೋ ಸ್ಮೆಲ್ ಅಲ್ಲ, ಇದು ಎಲ್ಲ ಜಾರಿಗೆ ಹಾಕಿತ್ತು. ಏನೋ ಸಿಕ್ಕಾಕೊಂಡಿದ್ದೀನಿ ಅಂತ. ಇದನ್ನ ರೊಟೇಟ್ ಮಾಡಿರಿ ಕೆಳಗಡೆ. ರೊಟೇಟ್ ಆಗ್ತಿದೆ, ಏನಿಲ್ಲ. ಜಾಯಿಕಾಯಿ ಇರುತ್ತಲ್ಲ, ಪುಡಿ ಮಾಡಾಕೋದು ಇನ್ನು. ತೋರಿಸು. ಓಕೆ.
ತುಂಬ ಹಾಕ್ಬಾರ್ದು, ಒಂದೊಂದೇ ಸ್ಪೂನ್ ಹಾಕ್ಬೇಕಷ್ಟೇ. ತುಂಬ ಸ್ಟ್ರಾಂಗ್ ಇರುತ್ತೆ ಮಸಾಲೆ ಇದು. ನೀವು ಹಾಕೋದಿದ್ರೆ ಎಲ್ಲ ಒಂದೊಂದೇ ಸ್ಪೂನ್ ಹಾಕ್ಬೇಕಷ್ಟೇ, ಜಾಸ್ತಿ ಹಾಕ್ಬಾರ್ದು. ಆಮೇಲೆ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಾಗಲ್ಲ. ಒಂದು ಅರ್ಧ kg ಅಕ್ಕಿಗೆ ಒಂದು ಸ್ಪೂನ್ ಹಾಕಬೇಕು. ಒಂದು ಅರ್ಧ kg ಅಕ್ಕಿಗೆ 1 ಸ್ಪೂನ್ ಹಾಕಿದರೆ ಒಂದು ದೊಡ್ಡ ಸ್ಪೂನಲ್ಲಿ, ಟೀ ಸ್ಪೂನಲ್ಲಿ ಸಾಕು. ತುಂಬ ಇಲ್ಲಿ ಹತ್ತಿರದಿಂದ ತೋರಿಸು. ಇಲ್ಲಿ ನೋಡಿ, ಈ ಥರ ಆಗುತ್ತೆ ಪುಡಿ. ಇದು ಸ್ವಲ್ಪ ತಣ್ಣಗಾಗೋ ತನಕ, ತಣ್ಣಗಿದೆ. ಒಂದು ಸ್ಪೂನ್ ಹಾಕಿದ್ರೆ ಸಾಕು. ನೀವು ಅರ್ಧ kg ಅಕ್ಕಿ ಅನ್ನ ಮಾಡಿದ್ರೆ 1 ಸ್ಪೂನ್ ಹಾಕಿ. ಈ ಸ್ಪೂನಲ್ಲಿ ಇದು ಜಾಸ್ತಿ ಆಗುತ್ತೆ, ಈ ಸ್ಪೂನಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕ ಸ್ಪೂನು, ಅದರಲ್ಲಿ 1 ಸ್ಪೂನ್ ಹಾಕಿ. ಟೀ ಸ್ಪೂನ್ ಅಂತ ಹೇಳ್ತೀವಲ್ಲ, ಈ ಸ್ಪೂನ್ ದೊಡ್ಡದಿದೆ. ಗಮ್ ಅಂತ ಇದೆ ಅಲ್ಲ, ತುಂಬ ಪರಿಮಳ ಇದೆ. ಇದು ಬಿರಿಯಾನಿ ಮಸಾಲ, ಬಿರಿಯಾನಿಗೆ ಸೂಪರ್. ಇದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ನೀವು ಹೋಟ್ಲಲ್ಲಿ ತಿನ್ನೋ ಬಿರಿಯಾನಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅಷ್ಟು ರುಚಿ ಇರುತ್ತೆ ಇದರಲ್ಲಿ. ಬಿರಿಯಾನಿ ಪಲಾವ್ಗೆ ಎಲ್ಲ ನಾವು ಮಾಡಿದಾಗ ಹಾಕಿದ್ರೆ ತುಂಬ ಅಂದರೆ ತುಂಬ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಅದನ್ನೊಂದು ಡಬ್ಬಿಯಲ್ಲಿ ತುಂಬಿಡ್ಬೇಕು. ಇವಾಗ ಡಬ್ಬಿ ತೊಳೆದಿಟ್ಟಿದ್ದೀನಿ, ಇದರಲ್ಲಿ ತುಂಬಿ ತಣ್ಣಗಿದೆ ನೋಡಿ. ಈ ಥರ ತುಂಬಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಒಂದು 6 ತಿಂಗಳು ಉಪಯೋಗಿಸ್ಬೋದು ಇದನ್ನು. ತಡಿ, ಹಾಕ ತನಕ ತಡಿ, ಈಗ ಹಾಕ ತನಕ. ಬಂದ ಎಲ್ಲ ಅದೆಲ್ಲ ಒಂದು ಬಿಟ್ಟು ಬಂದ. ಹಲೋ, ಬಂದೆ ತಡಿ ಮಗನೆ. ಅಮ್ಮ ಬಿಟ್ಟು 1 ನಿಮಿಷ ತಡಿ. ಒಂದು ನಿಮಿಷ ತಡಿ. ಅವನು ಟ್ಯೂಷನ್ಗೆ ಹೋಗಿದ್ದ, ಟ್ಯೂಷನ್ ಮುಗಿಸಿ ಬಂದಿದ್ದಾನೆ. ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದಾನೆ ಟ್ಯೂಷನ್ ಮುಗಿಸಿ. ಮೇಲ್ಗಡೆ ಅಕ್ವೇರಿಯಂ ಎಲ್ಲ ಕ್ಲೀನ್ ಮಾಡ್ತಾ ಇದ್ದ ಅವನು. ಬಂದ್ರು 1 ನಿಮಿಷ ತಡಿ. ನೋಡಿ, ತಡಿ ಇದಿಷ್ಟು ಹಾಕ್ಬಿಡ್ತೀನಿ. 1 ನಿಮಿಷ ತಡಿ, ನಿಮಿಷ ತಡಿ, ತುಂಬ ತನಕ. ಒಂದು ಚಮಚ ಇದೆ. ಇದನ್ನು ನಾಳೆ ನಾವು ಸ್ವಲ್ಪ ಇದಕ್ಕೆ ಹಾಕಿ ನೋಡೋಣ. ಇದಿಷ್ಟು ಚಿಕನ್ನಿಗೆ ಎಲ್ಲ ಏನಕ್ಕಾದ್ರೂ ಹಾಕಿ ಇದಿಷ್ಟನ್ನು ನಾವು ಟೇಸ್ಟ್ ನೋಡಬೇಕಲ್ಲ.
ಇದು ಇದು ಅಕ್ಕನಿಗೆ ತೊಗೊಂಡೋಗ್ತಾರೆ. ಅವರೇ ಮಾಡಿಸಿರೋದು, ಇದು ನನ್ನ ಹತ್ರ ಅವರೇ ಎಲ್ಲ ತರಿಸಿ ಮಾಡಿಸಿರೋದು. ಸರಿ ಬಿಟ್ಟು ಬಂದೆ, ಒಂದು ಸೆಕೆಂಡ್ ಬರ್ತೀನಿ. ಬಮ್ಮನೆ ಕೀ ಹಾಕ್ಬಿಟ್ಟಿದ್ದೀವಾ? ಇದು ಕೀ ಅಲ್ಮಾ? ನೋಡಿ ಮಗು ಬಂದ, ಬಿಟ್ಟು ಬಂದ ಟ್ಯೂಷನಿಂದ. ಈಗ ಬಂದ. ಅವ್ನು ಬಂದರೆ ಕಾಲು ತೊಳ್ಕೊಂಬರೋ ಪದ್ಧತಿ ನಮ್ಮದು. ಬಿಟ್ಟು ಬೇಡ ಬಾ, ಒಳಗೆ ಬಂದೆ ನಾನು. ನಿಲ್ಸು. ಇರು ಒಂದು ಸ್ವಲ್ಪ ಕಾಲಿಗೆ ನೀರು. ಪ್ಯಾಂಟ್ ಇತ್ತು ಮೇಲೆ, ಪ್ಯಾಂಟ್ ಇತ್ತು. ವಾಷಿಂಗ್ ಮಿಷಿನ್ ಹತ್ರ ನೀರು ಇಷ್ಟು ಲೀಕ್ ಆಗಿದೆ. ಇಲ್ಲಿ ನೋಡು, ಎಲ್ಲರೂ ಬಿದ್ದಿದ್ರೆ ನೀರಲ್ಲಿ ಚೆಲ್ಲಿದ್ದಿದ್ರೆ. ಸಿಟ್ಟು ಹೊಡಿತಾ ಇದ್ದೆ ಫುಲ್ ವಿಡಿಯೋ ಮಾಡ್ತಿದ್ರೆ. ಪೊಲೀಸ್ ಕಳ್ಕೊಳ್ರಿ ಸ್ನಾನ ಮಾಡ್ಕೊ. ಹೋಗು, ಅವ್ನು ಸ್ನಾನಕ್ಕೆ ಹೋಗ್ತಾನೆ ಇವಾಗ. ನಾನು ಅಕ್ವೇರಿಯಂ ಎಲ್ಲ ಕ್ಲೀನ್ ಮಾಡಿದ್ದ. ಅಕ್ವೇರಿಯಂ ಇದೆ ಅವನ ಹತ್ರ, ಫಿಶ್ದು. ಅದೇ ಅವೆಲ್ಲ ಕ್ಲೀನ್ ಮಾಡಿದ್ದ. ಮಾಡ್ಬಿಟ್ಟು ಟೈಮ್ ಆಯಿತು, ಟ್ಯೂಷನ್ಗೆ ಹೋಗಿದ್ದ. ಹೋಗಿ ಸ್ನಾನ ಮಾಡು, ಓಡು.